ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ನಾವು ಮ್ಯಾಚ್ ಕೇಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಅದೇನು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಕಮೆಂಟ್ ಸೆಕ್ಷನಲ್ಲಿ ನೀವು ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಹಾಕ್ಬಿಟ್ಟು ಬನ್ನಿ. ಇವಾಗೇನೋ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅಲ್ವಾ? ಓಕೆ. ಸೊ ಈಗ ನಂಬರ್ ಏನೋ ಅನ್ನೋ ಒಂದು ವೇರಿಯೇಬಲ್ ತೊಗೊಂಡಿದ್ದೀನಿ, ಅದನ್ನು 1 ಅಂತ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ಈಕ್ವಲ್ಸ್ 1 ಆದರೆ ಪ್ರಿಂಟ್ ಮಾಡ್ತೀನಿ 1 ಅಂತ. ಎಲ್ಸ್ 2 ಆದರೆ, ಎಲಿಫ್ 3 ಆದರೆ, 4 ಆದರೆ, 5 ಆದರೆ. ಸೊ ನೀವು ಇದನ್ನು ನೋಡಿದ್ರೆ ಗೊತ್ತಾಗೋಗುತ್ತೆ ಇದು ಏನು ಮಾಡುತ್ತೆ ಈ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಇಲ್ಲಿ 1 ಬದಲು ನಾನು ಇದನ್ನು ಇಂಟ್ ಇನ್ಪುಟ್ ಅಂತ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಇದೇನು ಇನ್ಪುಟ್ ಕೇಳುತ್ತೆ, ಏನನ್ನು ಏನು ಅಂತ ಕೇಳುತ್ತೆ. ಸೊ ನಾನು ಇವಾಗ ರನ್ ಮಾಡ್ತೀನಿ ನಿಮ್ಗೆ ತೋರಿಸೋಕೆ. ರನ್ ಮಾಡಿದ್ರೆ ಏನು ಅಂತ ಕೇಳ್ತಾ ಇದ್ದೀನಿ. ನಾನು ಅದನ್ನು 3 ಅಂತ ಕೊಟ್ಟರೆ ನನಗೆ 3 ಅಂತ ಪ್ರಿಂಟ್ ಆಗುತ್ತೆ. ಸೊ ಬೇಸಿಕ್ ಇದೆ ಅಲ್ವಾ? ಇಲ್ಲೇನು ಯೂಸ್ ಮಾಡಿದ್ದೀವಿ ನಾವು? ಇಫ್ ಎಲ್ಸ್ ಎಲಿಫ್, ಇದನ್ನು ಇಫ್ ಎಲ್ಸ್ ಲ್ಯಾಡರ್ ಅಂತೇನೋ ಕರಿತೀವಿ ನೋಡಿ. ಇಫ್ ಎಲಿಫ್ ಎಲ್ಸ್. ಸೊ ಈ ಥರ ಇದು ನಿಮಗೂ ಗೊತ್ತು. ಆದರೆ ಇದನ್ನು ಮಾಡೋಕ್ಕೆ ಒಂದು ಬೆಟರ್ ವೇ ಇದೆ. ಇದು ಪೈಥಾನ್ 3.10 ಇಂದ ಮಾತ್ರ ಇರೋದು. ಅದನ್ನು ನಾವು ಮ್ಯಾಚ್ ಕೇಸ್ ಅಂತ ಹೇಳ್ತೀವಿ. ಸೊ ಮ್ಯಾಚ್ ಕೇಸ್ ಹೆಂಗೆ ಅಂದರೆ, ನಿಮ್ಮ ಬೇರೆ ಇದರಲ್ಲಿ ಸ್ವಿಚ್ ಕೇಸ್ ಇತ್ತು ನೋಡಿ ಬೇರೆ ಒಂದು ಲ್ಯಾಂಗ್ವೇಜಸಲ್ಲಿ. ಅದೇ ಥರ ನಿಮ್ಗೆ ಲ್ಯಾಂಗ್ವೇಜಸ್ ಗೊತ್ತಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಬೇಡಿ, ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾನು ಅದು ಯಾವುದು ಇಫ್ ಎಲ್ಸ್ದು ಒಂದು ಡಾಕ್ಯುಮೆಂಟ್ ಇತ್ತಲ್ವಾ, ಒಂದು ನೋಟ್ಸು, ಅದೇ ನೋಟ್ಸ್ ಜೊತೆಗೆ 9th ಪಾಯಿಂಟ್ ಆಗಿ ಆ್ಯಡ್ ಮಾಡಿದ್ದೀನಿ ಇದನ್ನು. ಸೊ ಮ್ಯಾಚ್ ಕೇಸ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಇದು ಪೈಥಾನ್ 3.10 ಮುಂದೆ ಮಾತ್ರ ಇರೋದು, ಹಿಂದಿನ ವರ್ಷನ್ಸಲ್ಲಿ ಇಲ್ಲ. ಸೊ ನೀವು ಯಾವ ವರ್ಷನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಅದನ್ನು ಹೆಂಗೆ ನೋಡೋದು ಅಂದರೆ, ನಿಮ್ಮ ಟರ್ಮಿನಲ್ಗೆ ಹೋಗ್ಬಿಟ್ಟು ಇಲ್ಲಿ, ಸೊ ಟರ್ಮಿನಲಲ್ಲಿ ಏನಿಲ್ಲ, ಪೈಥಾನ್ --- ವರ್ಷನ್ ಅಂತ ಹಾಕ್ತೀರಾ. ಓಕೆ, ಹಿಂಗೆ ಹಾಕಿದ್ರೆ ಬರುತ್ತೆ, ನಿಮಗೆ ಬರಬೇಕು. ಬಟ್ ನಿಮ್ದೇನಾದರೂ ಪೈಥಾನ್ 3 ಅಂತ ಆಗಿದ್ರೆ, ಸೊ ನಮ್ದೇನು ನೇಮಿಂಗು ಪೈಥಾನ್ 3 ಅಂತ ಹಾಕಿದ್ರೆ ನೋಡಿ ಈ ಥರ ನಿಮಗೆ ವರ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು 3.12 ಇದೆ. ಓಕೆ, 3.12. ಸೊ 3.10ಕ್ಕಿಂತ ಜಾಸ್ತಿ ಇದು. ಸೊ ನಾನು ಮ್ಯಾಚ್ ಕೇಸ್ನ ಯೂಸ್ ಮಾಡ್ಬೋದು. ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇವಾಗ ನೆಕ್ಸ್ಟು. ಓಕೆ, ಸೊ ಲೆಟ್ಸ್ ಮಿನಿಮೈಸ್ ದಿಸ್. ಓಕೆ, ನೋಡಿ ಸಿಂಟ್ಯಾಕ್ಸ್ ನೋಡ್ಕೊಬಿಡಿ ಫಸ್ಟು. ತುಂಬಾ ಸಿಂಪಲ್. ಇಲ್ಲಿ ಮ್ಯಾಚ್ ಅಂತ ಹಾಕ್ಕೊಂಡು ಒಂದು ವೇರಿಯೇಬಲ್ನ ಕೊಡ್ತೀರಾ. ಓಕೆ, ಆ ವೇರಿಯೇಬಲ್ ಏನು, ಹೆಂಗಲ್ಲಿ ಯಾವ ವೇರಿಯೇಬಲ್ನ ಹಾಕಬೇಕೆಲ್ಲ ನಾನು ಹೇಳ್ತೀನಿ. ಬಟ್ ಮ್ಯಾಚ್ ಅಂತ ಹಾಕಿ ವೇರಿಯೇಬಲ್ ಹಾಕಿ. ಈಗ ಇಫ್ ಬದಲು ಇಲ್ಲಿ ಮ್ಯಾಚ್ ಹಾಕ್ತಿದ್ದೀರಾ. ಅದಾದಮೇಲೆ ಇಲ್ಲಿ ಮಾಮೂಲಿ ಕಾಲನ್ ಹೆಂಗಿದೆ ಹಾಗೆ ಇರುತ್ತೆ. ಅದಾದಮೇಲೆ ಇಂಡೆಂಟೇಷನ್ ಕೊಟ್ಟು ಕೇಸ್ ವ್ಯಾಲ್ಯೂ 1, ಅದಾದಮೇಲೆ ಅದರೊಳಗೆ ಏನು ಕೋಡ್ ಆಗಬೇಕು, ಕೇಸ್ ವ್ಯಾಲ್ಯೂ 2. ಇದೇನಿಲ್ಲ, ಇಫ್ ಈ ವೇರಿಯೇಬಲ್ಲು ವ್ಯಾಲ್ಯೂ 1ಗೆ ಈಕ್ವಲ್ ಆದರೆ ಇದನ್ನು ಮಾಡು. ಇಫ್ ಈ ವೇರಿಯೇಬಲ್ಲು ವ್ಯಾಲ್ಯೂ 2ಗೆ ಈಕ್ವಲ್ ಆದರೆ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡು. ಈ ಕೋಡ್ನ ಎರಡೂ ವ್ಯಾಲ್ಯೂಗೆ ಈಕ್ವಲ್ ಇಲ್ಲ ಈ ವೇರಿಯೇಬಲ್ ಅನ್ನೋದಾದರೆ ಇದನ್ನು ಎಕ್ಸಿಕ್ಯೂಟ್ ಮಾಡು ಅಂತ ಹೇಳೋಕ್ಕೆ ಇದೊಂದು ಸಿಂಟ್ಯಾಕ್ಸ್. ಆಯಿತಾ? ಬೇಸಿಕ್ ಸಿಂಟ್ಯಾಕ್ಸ್. ನಾನು ಇವಾಗ ಎಕ್ಸಾಂಪಲ್ ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಶಾರ್ಟ್ ವೀಡಿಯೋ ಇರುತ್ತಿದ್ದು. ಓಕೆ, ಈ ಎಕ್ಸಾಂಪಲ್ನ ಮುಂದೆ ನೋಡೋಣ. ಅದಕ್ಕಿಂತ ಮೊದಲು ನಾನೇನು ಕೋಡ್ ಮಾಡಿದ್ದೆ ಅಲ್ವಾ, ನಾನೇನು ಕೋಡ್ ಮಾಡಿದ್ದೆ ಇಲ್ಲಿ, ನಾನು ಏನು ನಂಬರ್ ಕೊಡ್ತೀನೋ ಅದ್ರ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಅದು ನಮಗೆ ಹೇಳುತ್ತೆ. ಆ ಥರ ಇತ್ತು. ಸೊ ಇದನ್ನು ಮ್ಯಾಚ್ ಕೇಸಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದಾದರೆ, ಈಗ ಈಗ ಇದೆಲ್ಲ ಗೊತ್ತಾಗಿದೆ ಅಲ್ವಾ ನಿಮಗೆ. ಈಗ ಏನೂ ಇಲ್ಲ, ಈಗ 5 ನಂಬರ್ಸ್ ಮಾತ್ರ ಬರಬೇಕು. 5 ನಂಬರ್ಸ್ ಆದಮೇಲೆ ಏನೇ ಎಕ್ಸ್ಟ್ರಾ ಬೇರೆ ಕೊಟ್ಟರು ಏನಂತ ಬರುತ್ತೆ, ಇದು ಸಮ್ ಅದರ್ ನಂಬರ್ ಅಂತ. ನಾನು ರನ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ನಂಬರ್ ಕೇಳ್ತಾ ಇದೆ, ನಾನು 100 ಕೊಟ್ಟರೆ ಇದು ನೋಡಿ ಸಮ್ ಅದರ್ ನಂಬರ್ ಅಂತ ಬರುತ್ತೆ. ಸೊ ಡಿಫಾಲ್ಟಾಗಿ ಸಮ್ ಅದರ್ ನಂಬರ್, ಈ 5 ನಂಬರ್ ಆದರೆ ಈ ಥರ ಬರುತ್ತೆ. ಇಷ್ಟು ಕೋಡ್ ಬರೆಯೋ ಬದಲು ವಾಟ್ ಇಸ್ ಅನದರ್ ಸಿಂಪ್ಲರ್ ವೇ ಅಂತ ನೋಡ್ತಾ ಇದ್ದೀವಿ ನಾವು. ಏನಿಲ್ಲ, ಇಲ್ಲಿ ತಗೊಳ್ಳೋಣ. ಏನಂತ ತಗೊಳ್ಳೋಣ, ಮ್ಯಾಚ್. ಇಲ್ಲೇನು ಇಫ್ ಕೊಡ್ತಾ ಇದ್ರಿ, ಇಲ್ಲಿ ಮ್ಯಾಚ್ ತಗೋತೀರಾ. ಯಾವುದನ್ನ ಮ್ಯಾಚ್ ಮಾಡಬೇಕು, ನಮ್ಮನ್ನೋ ವೇರಿಯೇಬಲ್ನ. ಸೊ ಈ ನಮ್ಮನ್ನೋ ವೇರಿಯೇಬಲ್ನ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಇಲ್ಲಿ ಕೇಸ್ ಅಂತ ಹಾಕ್ತೀವಿ, ಕಾಣಿಸ್ತಿದೆ ಅಲ್ವಾ, ಕೇಸ್. ಸೊ ಕೇಸ್ ಅಂತ ಹಾಕಿ ಈ ನಮ್ಮ ಏನಕ್ಕೆ ಈಕ್ವಲ್ ಆದರೆ ಅಂತ ನೋಡ್ತಾ ಇದ್ದೀವಿ. ಸೊ ಏನಾದರೂ 1ಗೆ ಈಕ್ವಲ್ ಆದರೆ, ಇನ್ ಕೇಸ್ 1ಗೆ ಈಕ್ವಲ್ ಇದ್ರೆ ಅನ್ನೋ ಥರ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ನಮ್ಮನ್ನ ಮ್ಯಾಚ್ ಮಾಡಿದಾಗ, ಅದು ನಮ್ಮನ್ನ 1 ಜೊತೆ ಮ್ಯಾಚ್ ಮಾಡಿದಾಗ ಇದು ಟ್ರೂ ಆದರೆ ಆ ಥರ. ಓಕೆ, ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಏನನ್ನ, 1 ಅಂತ. ಓಕೆ, ಈಗ ಕೇಸ್ 2 ಅಂದರೆ ಏನಾದರೂ ನಂಬರು 2 ಆದರೆ, ಈಕ್ವಲ್ ಟು 2 ಆದರೆ, ನಾರ್ಮಲ್ ಸ್ವಿಚ್ ಕೇಸ್ ಗೊತ್ತಿದ್ರೆ ಸ್ವಿಚ್ ಕೇಸ್ ಗೊತ್ತಾಗೋಗುತ್ತೆ. ಬಟ್ ಇಲ್ಲಿ ನೋಡಿ ತುಂಬಾ ಸಿಂಪಲ್ಲು. ಈ ವೇರಿಯೇಬಲ್ದು ವ್ಯಾಲ್ಯೂ ಏನು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಆ ವ್ಯಾಲ್ಯೂ ಮೇಲೆ ನಾವಿಲ್ಲಿ ಮತ್ತೆ ಏನು ಮಾಡ್ತೀವಿ, ಪ್ರಿಂಟ್ 2. ಕರೆಕ್ಟಾ? ನೆಕ್ಸ್ಟ್ ನಾನು ಇದನ್ನೇ ಕಾಪಿ ಮಾಡ್ಕೋತೀನಿ ನೆಕ್ಸ್ಟ್ ಎರಡಕ್ಕೂ. ಓಕೆ, ಕೇಸ್ ಪ್ರಿಂಟ್ 3, ಪ್ರಿಂಟ್ 4. ಓಕೆ, ಕೇಸ್ 4, 3 ಇಲ್ಲ ಹಾಕೋಣ, ಮತ್ತು 4 ಹಾಕೋಣ. ಓಕೆ, 4 ಸಾಕು ಅನಿಸುತ್ತೆ. ಇವಾಗ 5 ಮೇಲೆ ಕೊಟ್ಟರೆ, ಅಥವಾ 5 ಹಾಕ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಅದೇ ಥರ ಬರೋಕ್ಕೋಸ್ಕರ. ಓಕೆ, ಇನ್ನೂ ಟಾಪಿಕ್ಸ್ ಇದೆ, ಇವಾಗಲೇ ವೀಡಿಯೋ ಎಕ್ಸಿಟ್ ಮಾಡ್ಬಿಟ್ಟು ಹೋಗ್ಬಿಡ್ಬೇಡಿ. ಇದ್ರ ಜೊತೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ಬೋದು. ಓಕೆ, 5 ಎಲ್ಲ ಕೊಟ್ಟೆ ನೋಡಿ, ಇಷ್ಟೇ ಕೇಸ್ ಹಿಂಗೆ ಹಾಕ್ಬಿಟ್ಟು ಕೊಡೋದಾಯ್ತಾ. ಓಕೆ, ನಾನು ಇನ್ನೂ ಶಾರ್ಟ್ ಮಾಡಿ ನಿಮ್ಗೆ ಕಾಣಿಸುತ್ತೆ.
ಇಷ್ಟೇ ಬರಿಬೇಕಾಗಿರೋದು. ಸೊ ಈ ನಂಬರ್ ವ್ಯಾಲ್ಯೂನ ಚೆಕ್ ಮಾಡು, ಮ್ಯಾಚ್ ಮಾಡು ಯಾವ್ದ್ರ ಜೊತೆ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ ಜೊತೆ. ಅದೇನಾದ್ರು 1 ಆದರೆ ಈ ಕೋಡ್‌ನ ರನ್ ಮಾಡು, 2 ಆದರೆ ಇದನ್ನ ರನ್ ಮಾಡು. ಇವೆಲ್ಲ ರನ್ ಆಗಲ್ಲ. ಯಾವ್ದಾಗಿರುತ್ತೆ ಅದು ಮಾತ್ರ ರನ್ ಆಗುತ್ತೆ. ಓಕೆ. ಈಗ 5 ಆದರೆ ಇದೆಲ್ಲ ರನ್ ಮಾಡು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎಲ್ಸ್ ಅನ್ನೋ ಒಂದು ಕೇಸ್ ಇತ್ತಲ್ವಾ? ಈ ಎಲ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ ಇವಾಗ. ಇಲ್ಲಿ ಎಲ್ಸ್ ಹೆಂಗೆ ಮಾಡೋದು ಇಲ್ಲಿ? ಈಗ 1 2 3 4 5 ಕೊಟ್ರೇನೋ ಇದು ಪ್ರಿಂಟ್ ಆಗ್ಬಿಡುತ್ತೆ. ಬಟ್ ಅವ್ನು 6 ಕೊಟ್ರೆ, 100 ಕೊಟ್ರೆ, 1000 ಕೊಟ್ರೆ ಅದು ಸಮ್ ಅದರ್ ನಂಬರ್ ಅಂತ ಕೊಡಬೇಕು ಅಂದರೆ ಏನಿಲ್ಲ. ಕೇಸ್ ಅಂತ ಕೊಟ್ಟು ಇಲ್ಲಿ ನಂಬರ್ ಹಾಕೋ ಬದಲು ಅಂಡರ್‌ಸ್ಕೋರ್ ಅಂತ ಕೊಡ್ತೀರಾ. ಇದು ಸ್ಪೆಷಲ್ ಒಂಥರ ಆಪರೆಂಟ್ ಥರ. ಸೊ ಇಲ್ಲಿ ಏನಾದರೂ ಬರ್ಬೋದು ವ್ಯಾಲ್ಯೂ. ಸೊ 1 2 3 4 5 ಬಿಟ್ಟು ಬೇರೆ ಏನೇ ಬಂದ್ರೂ ಇದು ರನ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಸಮ್ ಅದರ್ ನಂಬರ್. ಓಕೆ. ಸೊ ಇಲ್ಲಿಂದ ನಾನು ಇಲ್ಲಿಗೆ ಎಕ್ಸಿಟ್ ಮಾಡಿಬಿಡ್ತೀನಿ ಪ್ರೋಗ್ರಾಮ್ನ. ಓಕೆ. ಯಾಕಂದರೆ ಮುಂದಿನ ಕೋಡ್ ಎಕ್ಸಿಕ್ಯೂಟ್ ಆಗಬಾರ್ದು ಅಂತ ಅಷ್ಟೇ. ಓಕೆ. ಸೊ ಇವಾಗ ರನ್ ಆಗುತ್ತಾ ಅಂತ ನೋಡೋಣ. ಇದು ಹೆಂಗೆ ರನ್ ಆಗುತ್ತಂತ. ಎಸ್, ಲೆಟ್ಸ್ ಗೋ. ಓಕೆ. ಕೇಳ್ತಾ ಇದೆ. ನಾನು 1 ಕೊಟ್ಟರೆ ನೋಡಿ 1 ಬಂತು. ಓಕೆ. ನಾನು ಈಗ 20 ಕೊಟ್ಟರೆ ಸಮ್ ಅದರ್ ನಂಬರ್ ಬಂತು. ಯಾಕೆ? ಈ ಒಂದು ಕೋಡ್ ಇಲ್ಲಿಗೆ ಹೋಗ್ಬಿಟ್ಟು ಈ ಬ್ಲಾಕ್ಗೆ. ಆ್ಯಂಡ್ ನೀವು 1 ಕೊಟ್ಟಾಗ ನೋಡ್ಬೋದು ಇಷ್ಟು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಅದ್ರ ಮುಂದೆದು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಸಿಂಪಲ್ಲು. ಬಟ್ ನೋಡಿ ಎಷ್ಟು ಸ್ಟ್ರಕ್ಚರ್ ಸಿಗುತ್ತೆ ನಿಮಗೆ ಪ್ರೋಗ್ರಾಮ್ಗೆ. ಇಷ್ಟೊಂದೆಲ್ಲ ಈಕ್ವಲ್ ಟು ಪ್ರತಿ ಸಲ ಇದೆಲ್ಲ ಬರೆಯೋ ಬದಲು ಜಸ್ಟ್ ಒಂದು ಸಲ ಹಾಕ್ತೀರಾ, ನೆಕ್ಸ್ಟ್ ಸಲ ಕೇಸ್ ಹಾಕ್ಬಿಟ್ಟು 1 ಕೇಸ್ 2 ಕೇಸ್ 3 ಈ ಥರ ಹಾಕೊಂಡು ಹೋಗ್ತೀರಾ. ವೆರಿ ಸಿಂಪಲ್ ಅಲ್ವಾ? ಓಕೆ. ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು? ಯೋಚನೆ ಮಾಡಿ ಎಲ್ಲಿ ಯೂಸ್ ಮಾಡ್ಬೋದು? ಮೆನ್ಯೂ ಡ್ರಿವನ್ ಪ್ರೋಗ್ರಾಮ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ ನಾನು. ಹೆಂಗಿರ್ತಿತ್ತು ಮೆನ್ಯೂ ಡ್ರಿವನ್ಸ್ ಪ್ರೋಗ್ರಾಮ್ ಸ್ಟ್ರಕ್ಚರು? ವೈಲ್ ಟ್ರೂ ಅಂತ ಇರ್ತಿತ್ತು. ಅದಾದಮೇಲೆ ಇಲ್ಲಿ ಚಾಯ್ಸ್ನ ಇನ್ಪುಟ್ ತೊಗೋತಾ ಇದ್ರಿ, ಸಮಥಿಂಗ್ ಲೈಕ್ ದಿಸ್. ಕರೆಕ್ಟಾ? ಓಕೆ, ಲೆಟ್ ಮಿ ಟೇಕ್ ಇಟ್. ಇಲ್ಲಿ ನೀವು ನೋಡ್ತಾ ಇದ್ರಿ ಇಫ್ ಚಾಯ್ಸ್ ಈಕ್ವಲ್ ಟು 1 ಇದು ಮಾಡು, ಇಲ್ಲ ಅಂದರೆ ಇದು ಮಾಡು, ಆ ಥರ ಏನೋ ಮಾಡ್ತಿದ್ರಿ ಅಲ್ವಾ? ಅದೇ ಥರ ಇಲ್ಲಿ ಇಫ್ ಚಾಯ್ಸ್ ತಗೊಳ್ಳೋ ಬದಲು ನಾನೇನು ಮಾಡ್ತೀನಿ, ಮ್ಯಾಚ್ ಚಾಯ್ಸ್. ಓಕೆ. ಕೇಸ್ ಚಾಯ್ಸ್ ಏನಾದರೂ 1 ಆದರೆ ಇದು ಮಾಡು, ಕೇಸ್ ಚಾಯ್ಸ್ ಏನಾದರೂ 2 ಆದರೆ ಇದು ಮಾಡು. ವೆರಿ ಸಿಂಪಲ್. ಇಷ್ಟೇ ಮ್ಯಾಚ್ ಕೇಸ್ ಕಲ್ತಿದ್ದೀರಾ. ಬಟ್ ಇದರಲ್ಲಿ ಸ್ವಲ್ಪ ಏನೇನು ಚೇಂಜಸ್ ಮಾಡ್ಬೋದು ಅಂತ ನೋಡೋಣ. ಆ ಚೇಂಜಸ್ಗೆ ಬೇರೆ ಒಂದು ಎಕ್ಸಾಂಪಲ್ ತೊಗೋತೀನಿ. ಇದು ನೋಡಿದ್ರಿ ಅಲ್ವಾ? ಸೊ ಈ ಥರ ಪ್ರೋಗ್ರಾಮ್ ಬರೆಯೋ ಬದಲು ನಾವು ಈ ಥರನೂ ಬರಿಬೋದು. ಇದು ಪೈಥಾನ್ ವರ್ಷನ್ 3.10ಗಿಂತ ಮುಂದೆ ಇರೋದು ಮಾತ್ರ. ಓಕೆ. ಸೊ ನಾನು ಫುಲ್ ಕ್ಲಿಯರ್ ಮಾಡಿಬಿಡ್ತೀನಿ ಇವಾಗ. ಇಲ್ಲೇನು ಎಕ್ಸಾಂಪಲ್ ಇತ್ತು ಅದನ್ನೇ ತೊಗೊಳ್ಳೋಣ ನಾವು. ವಾಟ್ ಇಸ್ ದೇರ್? ಲೆಟ್ ಮಿ ಕಾಪಿ. ಓಕೆ. ನೋಡಿ ಇಲ್ಲೇನಿದೆ, ಡೇ ಸಂಡೇ ಅಂತ ಇಟ್ಟಿದ್ದೀವಿ. ಓಕೆ. ಇಟ್ಟಾದ್ಮೇಲೆ ಮ್ಯಾಚ್ ಡೇ ನಾರ್ಮಲ್ ನಿಮ್ಗೆ ಗೊತ್ತಲ್ಲ. ಈ ಡೇ ಏನಾದ್ರು ಮಂಡೇಗೆ ಈಕ್ವಲ್ ಆದರೆ ಸ್ಟಾರ್ಟ್ ಆಫ್ ದ ವರ್ಕ್ ವೀಕ್ ಅಂತ ಪ್ರಿಂಟ್ ಮಾಡುತ್ತೆ. ಇವಾಗ ವರ್ಕ್ ವೀಕ್ ಸ್ಟಾರ್ಟ್ ಆಯಿತು ನಿಂದು. ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ಯಾಕಾರು ಮಂಡೇ ಮಾರ್ನಿಂಗ್ ಬರುತ್ತೋ ಅಂತ. ಇಲ್ಲೊಂದು ಲೈಫ್ ಲೆಸನ್ ಇದೆ. ಏನಂದರೆ, ನೀವು ಒಂದು ಕೆರಿಯರ್ನ ಚೂಸ್ ಮಾಡಬೇಕಂದ್ರೆ ನೀವು ಆ ಕೆರಿಯರಲ್ಲಿ ಹೋಗಿ ಆ ಜಾಬ್ ಏನಾದರೂ ಮಾಡಬೇಕಾದ್ರೆ ನಿಮಗೆ ಮಂಡೇ ಬಂದರೆ ಖುಷಿ ಆಗಬೇಕು. ಓ ನಾನು ಜಾಬ್ ಮಾಡ್ತೀನಿ, ಓ ನನಗೆ ಇದು ಇಷ್ಟ ಇರೋ ಏನೋ ಕೆಲಸ ಮಾಡ್ತೀನಿ ಅಂತ. ಸೊ ಆ ಥರದ ಕೆರಿಯರ್ನ ಚೂಸ್ ಮಾಡಿ. ಏನಾದರೂ ಇಲ್ಲ ನಿಮ್ಗೇನಾದರೂ ನೀವು ಸಂಡೇ ನೈಟ್ ಆದ ತಕ್ಷಣ ಅಯ್ಯೋ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅನ್ಸೋದಾದರೆ ದಟ್ ಈಸ್ ನಾಟ್ ಎ ರೈಟ್ ಡಿಸಿಷನ್. ಆ ಕೆರಿಯರ್ನ ಇವಾಗಲೇ ಸರಿ ಮಾಡ್ಕೊಳ್ಳಿ. ನೀವು ಇವಾಗ ಏನಾದ್ರು ಏನೋ ಮಿಸ್ಸಾಗಿ ರಾಂಗ್ ರೂಟ್ಗೆ ಹೋಗ್ಬಿಟ್ಟಿದ್ರಾದ್ರು ಸ್ವಲ್ಪ ಸರಿ ಮಾಡ್ಕೊಂಡು ಬೇರೆ ಅಟ್ಲೀಸ್ಟ್ ಇವಾಗಲೂ ಚೇಂಜ್ ಆಗ್ಬೋದು. ಯಾವುದೇ ರೀತಿಯ ಏನೋ ಫೋರ್ಸ್ ಇಲ್ಲ ಇದರಲ್ಲೇ ಮಾಡಬೇಕಂತ. ಇಲ್ಲಿ 1 ವರ್ಷ ಹೋಗುತ್ತಷ್ಟೇ ನೀವು ಚೇಂಜ್ ಆದರೆ. ಬಟ್ ಮುಂದೆ ಹೋಗ್ಬಿಟ್ಟು ನೀವು 10 ವರ್ಷ 20 30 ವರ್ಷ ಫುಲ್ ರಿಗ್ರೆಟ್ ಮಾಡ್ತೀರಾ. ಇದಕ್ಕೆ ಯಾಕಾದರೂ ಬಂದು ಅಂತ. ನೋಡಿ ಅದಕ್ಕೋಸ್ಕರ ನಾನು MBBS ತಗೊಳ್ಳಿಲ್ಲ. ಬಯೋದಲ್ಲೇ ಜಾಸ್ತಿ ಸ್ಟ್ರಾಂಗ್ ಇದ್ದು ಬಯೋನೇ ಇಂಟ್ರೆಸ್ಟ್ ಇದ್ರೂ MBBS ತಗೊಳ್ಳಿಲ್ಲ. ಯಾಕಂದರೆ ನಂಗೆ ಆ ಕೆಲಸ ಇಷ್ಟ ಇಲ್ಲ. ಅಲ್ಲಿ ನೀವು ಏನೋ ಹೆಲ್ಪ್ ಮಾಡೋಕ್ಕೆ ಸೊಸೈಟಿಗೋಸ್ಕರ ಮಾಡೋಕ್ಕಾದರೆ ಮಾಡ್ಬೋದು. ಬಟ್ ಯಾರು ಡಾಕ್ಟರ್ ತಾನೇ ಇವಾಗ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ನೋಡಿ. ಸೊ ದಟ್ ಈಸ್ ವೈ ಐ ಡಿಂಟ್ ಗೋ ದೇರ್. ಈವನ್ UPSC ಕೂಡ. UPSCಲೂ ರಿಯಲಾಗಿ ಜನಕ್ಕೆ ಸರ್ವ್ ಮಾಡ್ಬೋದು ಅನ್ನೋದಿದ್ರೆ ಮಾಡ್ಬೋದಾಗಿತ್ತು. ಬಟ್ ಆ ಥರ ಇಲ್ಲ ಅಲ್ವಾ? ನಿಮಗೆ ಗೊತ್ತು ನಾನು ಏನು ಹೇಳ್ತಿದ್ದೀನಿ ಅಂತ. ಬಟ್ ದೆನ್ ಎನಿವೇಸ್ ಇಂಜಿನಿಯರಿಂಗಲ್ಲಿ ನೋಡಿ ನಾನು ಹೆಂಗೆ ಈಗ ಆಟ ಆಡೋಕ್ಕೆ ಹೋದರೆ ನಿಮಗೆಲ್ಲ ಖುಷಿ ಆಗಲ್ವಾ ಆಟ ಆಡಿದ್ರೆ? ಈಗ ನನಗೂ ಕ್ರಿಕೆಟ್ ಆಡಿದ್ರೆ ಖುಷಿ ಆಗುತ್ತಲ್ವಾ? ಅದೇ ಥರ ನಂಗೆ ಕೋಡ್ ಮಾಡಿದ್ರು ಖುಷಿ ಆಗುತ್ತೆ. ಸೊ ಮಂಡೇ ಬಂದರೆ ನಾನೇನೋ ಕೋಡ್ ಮಾಡ್ತೀನಿ. ನಂಗೆ ನಾರ್ಮಲ್ ಆಟದ ಥರ ಇದು. ಸೊ ಆಟ ಆಡೋಕ್ಕೆ ಯಾರೋ ದುಡ್ಡು ಕೊಡ್ತಿದ್ದಾರೆ ಅಂದರೆ ಹಂಗೆ ಯೋಚನೆ ಮಾಡಿ. ಸೊ ವೈಲ್ ಮೇಕಿಂಗ್ ಅ ಡಿಸಿಷನ್ ಫಾರ್ ಯೋರ್ ಆರ್ ಫಾರ್ ನಿಮ್ಮ ಮಕ್ಕಳ ಕೆರಿಯರ್ ಡಿಸಿಷನ್ ಮಾಡುವಾಗ್ಲೂ ಅಥವಾ ನಿಮ್ಮ ಜೂನಿಯರ್ಸ್ ಯಾರಾದರೂ ನಿಮ್ಮ ಅಣ್ಣ ನಿಮ್ಮ ತಮ್ಮ, ಸೊ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅವ್ರನ್ನ ಕೇಳಿ ನಿಮಗೆ ಕೆಲಸ ಜಾಯ್ನ್ ಆದಮೇಲೆ ನೀನು ಮಂಡೇ ಬೆಳಗ್ಗೆ ಹೋಗೋಕ್ಕೆ ನಿಂಗೆ ಇಷ್ಟ ಇರುತ್ತಾ ಇಲ್ವಾ ಅಂತ ಕೆರಿಯರಿಗೆ ಮಾತ್ರ ಸೇರಿಸಿ. ನೀವು ಯಾವುದ್ರಲ್ಲಿ ಹೋದ್ರೂ ಟಾಪಲ್ಲಿದ್ದರೆ ನಿಜವಾಗ್ಲೂ ಒಳ್ಳೆ ವ್ಯಾಲ್ಯೂ ಇದ್ದೇ ಇರುತ್ತೆ. ನೀವು ಟಾಪಲ್ಲಿ ಇರಬೇಕಷ್ಟೇ. BA ಆರ್ಟ್ಸ್ ಮಾಡಿಬಿಟ್ಟು ಟಾಪಲ್ಲಿದ್ದರೆ ನಿಮಗೆ ವ್ಯಾಲ್ಯೂ ಇರುತ್ತೆ. ಓಕೆ. ಸೊ ಆ ಥರ ದ್ಯಾಟ್ ಸೈಡ್ ವಿಲ್ ಕಮ್ ಬ್ಯಾಕ್ ಟು ದ ವಿಡಿಯೋ.
ಸೊ ಸಂಡೇ ಅಂದರೆ ಏನು ಬರಬೇಕು, ಇದು ವೀಕೆಂಡ್ ಅಂತ ಬರಬೇಕು, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಓಕೆ, ಫ್ರೈಡೇ ಅಂದರೆ ಆಲ್ಮೋಸ್ಟ್ ವೀಕೆಂಡ್. ಈಗ ಫ್ರೈಡೇ ಎಷ್ಟೊಂದು ಜನ ಕೆಲಸ ಮಾಡಲ್ಲ, ನೀವೇನಾದರೂ ಐ ಟಿಲಿದ್ರೆ ಗೊತ್ತಿರುತ್ತೆ. ಸೊ ಫ್ರೈಡೇ ಹೆಂಗೂ ಬಂತಲ್ವ, ಇನ್ನು ಸ್ಯಾಟರ್ಡೆ ಸಂಡೇ ಏನು ಸ್ಕ್ರಮ್ ಕಾಲ್ ಏನೂ ಇರಲ್ಲ, ಏನು ಹೇಳೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅಲ್ವಾ, ಆ ಥರ. ಸೊ ಆಲ್ಮೋಸ್ಟ್ ವೀಕೆಂಡ್, ಅದು ಆರಾಮಾಗಿರೋ ಚಿಲ್ ಮಾಡು ಅಂತ. ಈಗ ಇವು ಮೂರೂ ಇಲ್ಲ ಅಂದರೆ ಜಸ್ಟ್ ಅನದರ್ ವೀಕ್ ಡೇ. ಯಾವುದಕ್ಕೆ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇಗೆಲ್ಲ ವೀಕ್ ಡೇ, ನಾರ್ಮಲ್ ಅವೆಲ್ಲ ಡೇಸ್, ನಾರ್ಮಲ್ ಆವ್ರೇಜ್ ಡೇಸ್ ಇರುತ್ತೆ, ಆ ಥರ ಅಂತ ಹೇಳಿದ್ದಾರೆ. ಆ ಥರ ಒಂದು ಕೋಡ್ ಸ್ನಿಪ್ಪೆಟ್ ಇದೆ ಇಲ್ಲಿ. ಓಕೆ, ಇದು ನಾನು ರನ್ ಮಾಡಿದಾಗ ಏನಾಗುತ್ತೆ, ರನ್ ಮಾಡಿದಾಗ ಇಟ್ಸ್ ಎ ವೀಕೆಂಡ್ ಅಂತ ಬರುತ್ತೆ. ಇಟ್ಸ್ ಎ ವೀಕೆಂಡ್ ಏನೋ ಸರಿ, ಬಟ್ ಇಲ್ಲಿ ನೀವು ಕೇಸ್ ಹತ್ರ ಅಬ್ಸರ್ವ್ ಮಾಡಿದ್ರೆ ಸ್ಯಾಟರ್ಡೇ ಮತ್ತು ಸಂಡೇ ಅಂತ ಏನೋ ಇದೆಯಲ್ಲ, ಬಟ್ ಚಂದನ್ ಹೇಳ್ಕೊಟ್ಟಿದ್ದು ಬರೀ ಒಂದೇನೆ, ಅಲ್ಲಿ 1 2 3 ಅಂತ ಏನೋ ಹಾಕ್ತಿದ್ದ ಅಂತ. ಸೊ ಇದು ಒಂದು ಆರ್ ಆಪರೇಟರ್ ಥರ ವರ್ಕ್ ಮಾಡುತ್ತೆ. ಸೊ ಈ ಕೇಸ್ ಸ್ಯಾಟರ್ಡೇ ಆರ್ ಸಂಡೇ ಇದ್ದರೆ, ಇಲ್ಲ ಸ್ಯಾಟರ್ಡೇ ಇಲ್ಲ ಸಂಡೇ ಎರಡರಲ್ಲಿ ಒಂದಿದ್ರೆ ಇಟ್ಸ್ ಅ ವೀಕೆಂಡ್ ಅಂತ ಪ್ರಿಂಟ್ ಮಾಡು ಅನ್ನೋದು ಅಷ್ಟೇ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್ ಅಲ್ವಾ? ಇಟ್ಸ್ ಅ ವೀಕೆಂಡ್ ಅಂತ. ಸೊ ಎಕ್ಸ್ಟ್ರಾ ಕಲ್ತಿದ್ದೀರಾ ನೋಡಿ, ಡೈರೆಕ್ಟ್ ನೀವು ಕೇಸಲ್ಲಿ ಬರೀ ಒಂದೇ ಹಾಕೋದಲ್ಲ, ಅದ್ರ ಜೊತೆಗೆ ನೀವು ಆರ್ ಹಾಕಿ ಇನ್ನೊಂದು ವ್ಯಾಲ್ಯೂ ಬಂದರೂ ಮಾಡ್ಬೋದು. ಈಗ ಸಂಡೇ ಬದಲು ನೀವು ಈಗ ನಿಮ್ಮ ಯಾವುದೋ ಕಂಪ್ನೀಲಿ ಟ್ಯೂಸ್ಡೇನು ವೀಕೆಂಡ್ ಅಂತ ಅಂದ್ಕೊಳ್ಳಿ, ಹಂಗಲ್ಲ, ಬಟ್ ಯಾವುದೋ ಕಂಪ್ನೀಲಿ ಟ್ಯೂಸ್ಡೇನು ವೀಕೆಂಡ್ ಅಂದ್ಕೊಳ್ಳಿ, ಇಲ್ಲಿ ಟ್ಯೂಸ್ಡೇ ಅಂತ ಆ್ಯಡ್ ಮಾಡ್ತೀರಾ ಅಷ್ಟೇ. ಸೊ ಇವು 3 ಡೇಸ್ ಬಂದಾಗ ಇಲ್ಲಿರೋದು ಪ್ರಿಂಟ್ ಆಗುತ್ತೆ. ಅಂದರೆ ಇವು 3 ಅಂದರೆ ಇವು 3ರಲ್ಲಿ ಒಂದು. ಓಕೆ, ಸೊ ಇದು ಆರ್ ಆಪರೇಟರ್ ಥರ, ಇಫ್ ಕೇಸ್ ಇಸ್ ಸ್ಯಾಟರ್ಡೇ ಆರ್ ಸಂಡೇ ಆರ್ ಟ್ಯೂಸ್ಡೇ ಅನ್ನೋ ಥರ. ಓಕೆ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ದಿಸ್ ವಿಲ್ ರನ್, ನಿಮಗೆ ಗೊತ್ತು, ಕೋಡ್ ಕರೆಕ್ಟಾಗಿದೆ ಇದು. ಈಗ ಇನ್ನೊಂದೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಟೈಮ್ ತೊಗೊಳ್ಳೋಣ. ಇದು 24 ಅವರ್ ಕ್ಲಾಕಲ್ಲಿ ಇವಾಗ ಟೈಮು 5 PM ಅಂತ ಏನೋ ಅಂದ್ಕೊಳ್ಳಿ, ಅಂದರೆ 5 AM ಅಲ್ವಾ, ಇದು 5 PM ತೊಗೊಳ್ಳೋಣ. 5 PM ಏನು 17? ಹಾಂ, ಎಸ್, 17 ಅಂದರೆ 5 PM ಅಂತ. ಓಕೆ, ಇವಾಗ ಮ್ಯಾಚ್ ಟೈಮ್ ಕೇಸ್ ಏನಾದರೂ ಅದು 9 ಗಂಟೆ ಆದರೆ ಪ್ರಿಂಟ್ ಬ್ರೇಕ್ಫಾಸ್ಟ್. ಅವಾಗ ಬ್ರೇಕ್ಫಾಸ್ಟ್ ತಿನ್ನಬೇಕಲ್ವಾ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್. ಓಕೆ, ಕೇಸ್ ಈ ಎಕ್ಸಾಂಪಲಿಂದ ಸ್ವಲ್ಪ ಕಲಿಯೋದಿದೆ, ಸುಮ್ಮನೆ ಇವಾಗಲೇ ಡ್ರಾಪ್ ಮಾಡಬೇಡಿ, ಫುಲ್ ವೀಡಿಯೋ ಕರೆಕ್ಟಾಗಿ ನೋಡಿ, ಎಲ್ಲ ವೀಡಿಯೋಸು ನೋಡಿ, ಎಷ್ಟೊಂದು ಮೊದಲು ಮಿಸ್ ಮಾಡ್ಕೋತೀರಾ ಇಲ್ಲಾಂದರೆ. ಈಗ ನೆಕ್ಸ್ಟು 2 ಗಂಟೆಗೆ ಊಟ ಮಾಡೋಣ ನಾವು, ಪ್ರಿಂಟ್ ಲಂಚ್. ಓಕೆ, ನೆಕ್ಸ್ಟ್ ಕೇಸ್ ಎಷ್ಟು, 5 ಗಂಟೆಗೆ, 2 ಗಂಟೆ ಅಂದರೆ ಇಲ್ಲಿ ಮಿಸ್ ಆಯ್ತಲ್ಲ, ಇದು 14 ಅಂತ ಆಗಬೇಕು 24 ಅವರ್ ಕ್ಲಾಕಲ್ಲಿ. 5 ಗಂಟೆ ಅಂದರೆ 17. ಪ್ರಿಂಟ್ ಸ್ನ್ಯಾಕ್ಸ್. ಓಕೆ, ಕ್ಯಾಪ್ಸ್ ಆನ್ ಆಗಿದೆ. ಓಕೆ, ಇದು ಆಯಿತು. ಒನ್ ಸೆಕ್. ಕೇಸ್ 24 18 ಸಾರಿ 20 ಅನ್ಸುತ್ತೆ, 8 ಗಂಟೆ ಅಂದರೆ ಅಲ್ವಾ. ಪ್ರಿಂಟ್ ಡಿನ್ನರ್. ಓಕೆ, ನಮಗೆ ಬೇರೆ ಡಿಫಾಲ್ಟ್ ಏನು ವ್ಯಾಲ್ಯೂಸ್ ಅದಕ್ಕೆ ಬೇಕಾಗಿಲ್ಲ, ಬಟ್ ಲೆಟ್ ಅಸ್ ಹ್ಯಾವ್ ಇಟ್. ಕೇಸ್ ಡೋಂಟ್ ಡೂ ಎನಿಥಿಂಗ್ ಅಂತ ಹಾಕೋಣ, ಅಥವಾ ಮುಚ್ಕೊಂಡು ಕೆಲಸ. ಓಕೆ, ವರ್ಕ್ ಅಂತ ಹಾಕೋಣ. ವರ್ಕ್, ಎಂಜಾಯ್, ಲರ್ನ್, ಎನಿಥಿಂಗ್ ಎಲ್ಲ ಇಲ್ಲಿ ಬರುತ್ತೆ. ಓಕೆ, ಸೊ ಟೈಮು 17 ಅಂತ ಇದೆ, ಅಂದರೆ 5 ಗಂಟೆ. ಇದು ರನ್ ಆದಾಗ ಏನಾಗುತ್ತೆ, ನಿಮಗೆ ಸ್ನ್ಯಾಕ್ಸ್ ಅಂತ ಪ್ರಿಂಟ್ ಮಾಡುತ್ತೆ ನೋಡಿ, ಸ್ನ್ಯಾಕ್ಸ್ ಅಂತ ಪ್ರಿಂಟ್ ಮಾಡ್ತಲ್ವಾ. ಏನಕ್ಕೆ, ಕೇಸ್ 17ನ ನಾವು ಪ್ರಿಂಟ್ ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ದೀವಿ ಅದಕ್ಕೆ. ಓಕೆ, ಇವಾಗ ನನಗೆ ಇದು ಏನೋ ಒಂದು ಕಂಡೀಷನ್ ಮೇಲೆ ಮಾತ್ರ ಪ್ರಿಂಟ್ ಆಗಬೇಕು. ಈಗ ನೋಡಿ, ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಕಂಪಲ್ಸರಿ. ಈಗ ನನ್ನ ರೂಟೀನೇ ತೊಗೊಂಡ್ರೆ ನಾನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತೂ ಕಂಪಲ್ಸರಿ ಮಾಡಲೇಬೇಕು, 3 ಸಲ ಮಾಡಲೇಬೇಕು, ಮೆಟಬಾಲಿಸಮ್ ಹೈ ಇದೆ. ಓಕೆ, ಅವಾಗ 3 ಟೈಮ್ ನಂಗೆ ಊಟ ಬೇಕೇ ಬೇಕು. ಅದ್ರ ಮಧ್ಯೆ ಸ್ನ್ಯಾಕ್ಸು ಒಂದು ಇದು ಪಕ್ಕ ಇರಲೇಬೇಕು ಅಂತ ಏನಿಲ್ಲ. ಆಗ ಈಗ ನನ್ನ ಸ್ನ್ಯಾಕ್ಸ್ನ ಯಾವಾಗ ತಿನ್ನೋದು, ನನಗೆ ಹೊಟ್ಟೆ ಹಸಿವು ಆಗ್ತಿದ್ದಾಗ, ಅವಾಗ ಅಂದರೆ ಈಸ್ ಹಂಗ್ರಿ ಅನ್ನೋ ಒಂದು ವೇರಿಯೇಬಲ್ನ ತೊಗೋತೀನಿ. ಓಕೆ, ಇದನ್ನು ಟ್ರೂಗೆ ಸೆಟ್ ಮಾಡ್ತೀನಿ. ಓಕೆ, ಈಸ್ ಹಂಗ್ರಿ ಟ್ರೂ ಇದೆ, ಟೈಮ್ 17 ಇದೆ. ಓಕೆ, ಇಲ್ಲಿ ಅದನ್ನು ಹಾಕಬೇಕು, ಆ ಕೇಸ್ನ ಹಾಕಬೇಕು, ಈಸ್ ಹಂಗ್ರಿನ. ಬಟ್ ಇಲ್ಲಿ ಒಂದು ವೇರಿಯೇಬಲ್ ಒಂದೇ ಕೊಡೋಕ್ಕಾಗೋದು. ಇಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಈಗ 17 ಇದೆಯಲ್ಲ, ಇಲ್ಲಿ ಒಂದು ಗಾರ್ಡ್ ಹಾಕ್ಬೋದು. ಗಾರ್ಡ್ ಅಂದರೆ ಹೆಂಗೆ, 17, ಬಟ್ ಇದನ್ನು ರನ್ ಮಾಡಬೇಕು ಅಂದರೆ ಇನ್ನೊಂದು ಕಂಡೀಷನ್ ಇದೆ ನಿಮಗೆ, ಅದೇನೆಂದರೆ ಇಫ್ ಈಸ್ ಹಂಗ್ರಿ. ಓಕೆ, ಇಲ್ಲಿ ನೀವು ಯಾವ್ದಾದ್ರು ಅರ್ಥಮೆಟಿಕ್ ಆಪರೇಟರ್ಗೆ ಬೇರೆ ಥರ ವ್ಯಾಲ್ಯೂ ಇದ್ದಿದ್ರೆ ಎ ಗ್ರೇಟರ್ ದ್ಯಾನ್ 10 ಇದೇನಾದ್ರು ತೊಗೋಬೋದು, ಬಟ್ ಎ ಗ್ರೇಟರ್ ದ್ಯಾನ್ 10 ಅಲ್ಲ, ಇಲ್ಲಿ ಈಸ್ ಹಂಗ್ರಿ ಅಷ್ಟೇ ನಮಗೆ ನೋಡಬೇಕಾಗಿರೋದು. ಓಕೆ, ಕೇಸ್ 17 ಆಗಿ ಅಂದರೆ 5 ಗಂಟೆ ಸಂಜೆ ಆಗಿ ನನಗೇನಾದ್ರು ಹಂಗ್ರಿ ಇದ್ದರೆ ಮಾತ್ರ ನಾನು ಸ್ನ್ಯಾಕ್ಸ್ ತೊಗೋತೀನಿ, ಇಲ್ಲ ಅಂದರೆ ವರ್ಕ್ ಮಾಡ್ತೀನಿ, ಇಲ್ಲಿಗೆ ಹೋಗ್ಬಿಡ್ಬೇಕು. ಸೊ ಎಕ್ಸ್ಟ್ರಾ ಇಲ್ಲಿ ಕೊಟ್ಟೆ. ಅಲ್ಲೇನು ನೋಡಿದ್ರಿ ನೀವು, 14 ಆರ್ 13,
ಇದು ನೋಡಿದ್ರಿ, ಇದನ್ನ ಇಲ್ಲಿಟ್ಟಿರೋಣ. ಸೊ 1 ಗಂಟೆ ಅಥವಾ 2 ಗಂಟೆಗೆ ಲಂಚ್ ಮಾಡ್ತೀನಿ. ಸೊ 17 ಅಂದರೆ 5 ಗಂಟೆಗೆ ನಾನು ಹಂಗ್ರಿ ಇದ್ರೆ ಮಾತ್ರ ಸ್ನ್ಯಾಕ್ಸ್ ತಗೋತೀನಿ. ಇವಾಗ ನಾನು ರನ್ ಮಾಡಿದ್ರೆ ಸ್ನ್ಯಾಕ್ಸ್ ಅಂತಾನೆ ಪ್ರಿಂಟ್ ಆಗುತ್ತೆ. ಆದರೆ ಈಸ್ ಹಂಗ್ರಿನ ಫಾಲ್ಸ್ ಮಾಡಿದ್ರೆ, ನನಗೆ ಹಂಗರ್ ಇಲ್ಲ, ಇವಾಗ ಸದ್ಯಕ್ಕೆ ಹಸುವಾಗ್ತಿಲ್ಲ ಅಂದರೆ, ನಾನು ರನ್ ಮಾಡಿದ್ರೆ ನೋಡಿ ವರ್ಕ್ ಅಂತ ಹೇಳುತ್ತೆ. ರನ್ ಮಾಡಿದ್ದೀನಿ ಟು ಯುವರ್ ಓಕೆ, ನೋಡಿ ವರ್ಕ್ ಅಂತ ಹೇಳ್ತಾ ಇದೆ. ಸೊ ಈ ಕಾನ್ಸೆಪ್ಟ್ ಸಹ ಕಲ್ತ್ಕೊಂಡ್ರಿ. ಬೇಸಿಕಲಿ ಮ್ಯಾಚ್ ಕೇಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಮ್ಯಾಚ್ ಕೇಸ್ ಒಳಗಡೆ ಈ ಥರ ಆರ್ ಆಪರೇಟರ್ ಹಾಕಿ ಹೆಂಗೆ ವ್ಯಾಲ್ಯೂಸ್ ಕೊಡೋದು ಅಂತ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಗಾರ್ಡ್ಸ್ ಹಾಕೋದು ಹೆಂಗೆ, ಈಗ ಒಂದು ವ್ಯಾಲ್ಯೂ ಜೊತೆಗೆ ಇನ್ನೊಂದು ಯಾವುದೋ ವೇರಿಯೇಬಲ್ ಮೇಲೆ ಚೆಕ್ ಮಾಡೋದು. ಇಲ್ಲಿ ಏನಾದ್ರು ಎಷ್ಟು ಬೇಕೋ ವೇರಿಯೇಬಲ್ಸ್ ಅಷ್ಟೆಲ್ಲ ಚೆಕ್ಸ್ ಬರಿಬೋದು ನೀವು. ಓಕೆ, ಲೈಕ್ ಕನ್ವೆನ್ಷನಲಿ ಅದು ಇಟ್ಸ್ ನಾಟ್ ರೆಕಮೆಂಡೆಡ್, ಬಟ್ ದೆನ್ ಬರೀಬೋದು. ಓಕೆ, ಸೊ ಇದನ್ನು ನೀವು ಮೆನು ಡ್ರಿವನ್ ಪ್ರೋಗ್ರಾಮ್ಸಲ್ಲೂ ಸಹ ನಿಮ್ಮ ಮೇಲಿಂದ ಏನು ಬರಿಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ಪೈಥನ್ ವರ್ಷನ್ 3.10 ಮೇಲಿದೆ ಅಂತ ಅಷ್ಟೇ. ಎನಿಥಿಂಗ್ ಐ ಹ್ಯಾವ್ ಮಿಸ್ಡ್? ನಥಿಂಗ್. ಸೊ ಇದರಲ್ಲೂ ನೋಟ್ಸ್ ಸಹ ಇದೆ. ಓಕೆ, ದಿಸ್ ಶುಡ್ ಬಿ ಎನಫ್ ಫಾರ್ ದಿಸ್ ವಿಡಿಯೋ. ಏನೋ ಒಂದು ಇಂಟ್ರೆಸ್ಟಿಂಗ್ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆದಷ್ಟು ಮೋಟಿವೇಟ್ ಮಾಡಿ ಅವ್ರಿಗೂ ಕಲಿಯೋಕ್ಕೆ. ಇಫ್ ಯು ಡೂ ಇಟ್ ಟುಗೆದರ್ ಯು ವಿಲ್ ಗೋ ವೆರಿ ಲಾಂಗ್ ವೇ, ಟ್ರಸ್ಟ್ ಮೀ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.